ಮಹಿಳಾ ಬರವಣಿಗೆಗಳ ಚಾರಿತ್ರಿಕ ಬೆಳವಣಿಗೆ. ಇದಿಷ್ಟು ಹಿನ್ನೆಲೆಯೊಂದಿಗೆ ಮತ್ತೆ ಮಹಿಳಾ ಬರಹಗಳ ಚಾರಿತ್ರಿಕ ಬೆಳವಣಿಗೆಯ ಮಾತಿಗೆ ಬರಬಹುದು. ಪ್ರಧಾನ ಧಾರೆಯದು ಎನ್ನಲಾಗಿರುವ ಸಾಹಿತ್ಯ ಚರಿತ್ರೆಯಲ್ಲಿ ಬಹುತೇಕವಾಗಿ ಪುರುಷರ ಬರಹಗಳನ್ನಷ್ಟೇ ಪರಿಗಣಿಸಲಾಗುತ್ತದೆ. ಮಹಿಳಾ ಬರಹಗಳ ಪ್ರಸ್ತಾಪ ಬರುವುದೇ ಇಲ್ಲ. ಅಕಸ್ಮಾತ್ತಾಗಿ ಕಂಡರೂ ಅಪವಾದ ಎಂಬಂತೆ ತೀರಾ ನಿರ್ಲಕ್ಷ್ಯದ ಅವಗಣನೆಗೆ ಒಳಗಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಸಾಹಿತ್ಯವನ್ನು ಮರುಮೌಲ್ಯಮಾಪನಕ್ಕೆ ಒಳಗುಮಾಡುವುದು ಅಗತ್ಯವಾಗುತ್ತದೆ. ಇಂತಹ ಅಧ್ಯಯನವು ಎರಡು ಮುಖ್ಯ ಸಂಗತಿಗಳನ್ನು ಪರೀಕ್ಷಿಸುತ್ತದೆ. ಒಂದು, ಆಯಾ ದೇಶ ಕಾಲ ಸಂದರ್ಭಗಳಲ್ಲಿ ಆ ಮಹಿಳೆಯರ ಕೊಡುಗೆ ಏನು ಎಂಬುದನ್ನು ದಾಖಲಿಸುವುದು. ಆಯಾ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಚಾರಿತ್ರಿಕ ಸಂದರ್ಭಗಳು ಮಹಿಳಾ ಸಾಹಿತ್ಯವನ್ನು ರೂಪಿಸಿದ ಬಗೆಯನ್ನು ಗುರುತಿಸುವುದು. ಅದರ ಜೊತೆಗೆ ಪ್ರಧಾನ ಧಾರೆಯದು ಎನ್ನಲಾಗುವ ಸಾಹಿತ್ಯ ಚರಿತ್ರೆಯು ಮಹಿಳಾ ಸಾಹಿತ್ಯವನ್ನು ಅಪಮೌಲ್ಯಗೊಳಿಸಿ ಅಗೌರವದಿಂದ ಕಂಡಿತು ಎಂಬುದನ್ನು ಸಾಬೀತು ಮಾಡುವುದು. 2. ಇಂತಹ ಅಧ್ಯಯನಕ್ಕಾಗಿ ಸ್ತ್ರೀವಾದಿ ವಿಮರ್ಶೆ ಮತ್ತು ಸ್ತ್ರೀವಾದಿ ಸಾಹಿತ್ಯ ಸಿದ್ಧಾಂತಗಳು ರೂಪುಗೊಂಡ ಬಗೆಗಳನ್ನು ಪರೀಕ್ಷಿಸುವುದು. 1960ರ ನಂತರದಲ್ಲಿ ಸ್ತ್ರೀವಾದಿ ವಿಮರ್ಶೆ ಮತ್ತು ಸಿದ್ಧಾಂತಗಳು ಶೈಕ್ಷಣಿಕ ವಲಯದಲ್ಲಿ ಆಕಾರ ತಳೆಯತೊಡಗಿದವು. ಶೈಕ್ಷಣಿಕ ವಲಯಕ್ಕೆ ಪ್ರವೇಶ ಎಂಬುದು ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಮುಂತಾದ ಕೆಲವು ಪಾಶ್ಚಾತ್ಯ ದೇಶಗಳಲ್ಲಷ್ಟೇ ಕಾಣಿಸಿದ್ದು ಎಂಬುದು ನಿಜ. ತಮ್ಮನ್ನು ಸ್ತ್ರೀವಾದಿಗಳು ಎಂದು ಗುರುತಿಸಿಕೊಂಡ ಮಹಿಳೆಯರು ಈವರೆಗೂ ಮಹಿಳೆಯರ ಸಾಮಾಜಿಕ ಹಕ್ಕುಗಳನ್ನು ಕೇಂದ್ರವಾಗಿ ಇರಿಸಿಕೊಂಡು ಹೋರಾಟ, ಚಳುವಳಿಗಳನ್ನು ನಡೆಸುತ್ತಿದ್ದರು. ಹೀಗೆ ಹೋರಾಟಗಳಲ್ಲಿ ಇದ್ದ ಮಹಿಳೆಯರು ಸಮಾಜದ ಹಲವು ವಲಯಗಳಿಂದ ಬಂದವರಾಗಿದ್ದರು. ಮನೆಯಲ್ಲೇ ಉಳಿದಿದ್ದ ಗೃಹಿಣಿಯರಿಂದ ಹಿಡಿದು ದುಡಿಯುವ ವರ್ಗದ ಮಹಿಳೆಯರು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಅಧ್ಯಾಪಕಿಯರು, ಪತ್ರಕರ್ತೆಯರು, ವೃತ್ತಿಪರ ಮಹಿಳೆಯರು ಹೀಗೆ. ಆದರೆ ಈ ಹೋರಾಟಗಳನ್ನು ಸಮರ್ಥಿಸಿಕೊಳ್ಳಲು ಅಗತ್ಯವಾದ ಸ್ತ್ರೀವಾದದ ತಾತ್ವಿಕ ಚೌಕಟ್ಟುಗಳು ಅವರಿಗೆ ಲಭ್ಯವಿರಲಿಲ್ಲ ಎಂದೇ ಹೇಳಬಹುದು. ಸ್ತ್ರೀವಾದವು ಪ್ರಧಾನ ಧಾರೆಯ ಶೈಕ್ಷಣಿಕ ವಲಯದಲ್ಲಿ ಪ್ರವೇಶ ಪಡೆದುಕೊಳ್ಳಲು ಕೂಡ ಹೋರಾಟವನ್ನು ನಡೆಸಬೇಕಾಯಿತು. 1960ರ ವೇಳೆಗೆ ಶೈಕ್ಷಣಿಕ ವಲಯದಲ್ಲಿ ಪ್ರವೇಶ ಪಡೆದ ಸ್ತ್ರೀವಾದವು ಮಹಿಳಾ ಅಧ್ಯಯನ ಶಿಸ್ತು ಎಂಬ ಹೆಸರಿನಲ್ಲಿ ತನ್ನ ಚಿಂತನೆಗಳನ್ನು, ತಾತ್ವಿಕ ಸಿದ್ಧಾಂತಗಳನ್ನು ರೂಪಿಸಿ ಬೆಳೆಸಲಾರಂಭಿಸಿತು. ಸ್ತ್ರೀವಾದಿ ಅಧ್ಯಯನಗಳು. ಇಲ್ಲಿಂದಾಚೆಗೆ ಸ್ತ್ರೀವಾದವು ತನ್ನ ಅಗತ್ಯದ ಅಧ್ಯಯನ ವಿಧಾನಗಳನ್ನು ರೂಪಿಸಿಕೊಳ್ಳಲು ಮೊದಲು ಮಾಡಿತು. ಶೈಕ್ಷಣಿಕ ವಲಯದ ಬೇರೆ ಬೇರೆ ಅಧ್ಯಯನ ಶಿಸ್ತುಗಳಲ್ಲಿ ಇದ್ದ ಅನೇಕ ಮಹಿಳೆಯರು ತಾವು ತೊಡಗಿಕೊಂಡಿದ್ದ ಮಹಿಳಾ ಚಳುವಳಿಗಳ ಮುಂದುವರಿಕೆಯಾಗಿ ಮಹಿಳಾ ಅಧ್ಯಯನ ವಿಭಾಗಗಳಲ್ಲಿ ಸೇರ್ಪಡೆಗೊಂಡರು. ಮಹಿಳಾ ಅಧ್ಯಯನ ಶಾಖೆಗೆ ಬಂದ ನಂತರದಲ್ಲಿ ತಮ್ಮ ತಮ್ಮ ಮೊದಲ ಜ್ಞಾನ ವಲಯಗಳನ್ನು ಸ್ತ್ರೀವಾದಿ ನೆಲೆಯಿಂದ ಮರು ಅವಲೋಕನಕ್ಕೆ ಒಳಗು ಮಾಡಲು ಆರಂಭಿಸಿದರು. ಇವರೆಲ್ಲರ ಕ್ರಮಬದ್ಧ ಅಧ್ಯಯನಗಳು ಮಹಿಳಾ ಹೋರಾಟಗಳಿಗೆ ದಿಕ್ಸೂಚಿಗಳಾಗಿ ಕೆಲಸ ಮಾಡಿದವು. ಪಿತೃಪ್ರಧಾನತೆ ಎಂಬ ಅಧಿಕಾರ ಸಂರಚನೆಯ ಸ್ವರೂಪವನ್ನು ವಿಮರ್ಶಾತ್ಮಕವಾಗಿ ಅರಿಯಲು ಸಾಧ್ಯವಾಯಿತು. ಇದಕ್ಕಾಗಿ ಸ್ತ್ರೀವಾದಿ ಚಿಂತನೆಯು ಜನಾಂಗೀಯವಾದ, ವಸಾಹತೀಕರಣವಾದ, ಬಂಡವಾಳಶಾಹಿವಾದ ಮುಂತಾದ ಚಿಂತನಾಕ್ರಮಗಳನ್ನು ಒಳಗೊಂಡು ಬೆಳೆಯಿತು. ಪ್ರಧಾನ ಧಾರೆಯ ತತ್ವಶಾಸ್ತ್ರ, ರಾಜಕೀಯ ಶಾಸ್ತ್ರ
ಅರ್ಥಶಾಸ್ತ್ರ ಮತ್ತು ಭಾಷಾಶಾಸ್ತ್ರಗಳಂತಹ ಜ್ಞಾನ ವಲಯಗಳು ಹೆಣ್ಣು ಬದುಕನ್ನು ಹೇಗೆ ಗ್ರಹಿಸಿವೆ ಎಂಬುದನ್ನು ಸ್ತ್ರೀವಾದಿ ಗ್ರಹಿಕೆಯೊಂದಿಗೆ ಮುಖಾಮುಖಿಯಾಗಿಸಿ ಪರೀಕ್ಷಿಸಿದವು. ಪ್ರಧಾನಧಾರೆಯ ಈ ಅಧ್ಯಯನಗಳು ಮೇಲುನೋಟಕ್ಕೆ ವಸ್ತುನಿಷ್ಠ ಜ್ಞಾನಗಳೆಂದೇ ಕಾಣುತ್ತವೆ. ಇನ್ನು ಕಲೆ, ಸಾಹಿತ್ಯ ಎಂಬ ವಲಯಗಳಂತೂ ತೀರಾ ವೈಯಕ್ತಿಕ ನೆಲೆಯ ಆನಂದ ಶೋಧಕಗಳಂತೆ ಅವುಗಳ ಸಂಪರ್ಕಕ್ಕೆ ಬರುವ ಇತರರಿಗೂ ಅಂಥದೇ ಆನಂದವನ್ನು ದಾಟಿಸುವ ವಾಹಕಗಳಂತೆ ಕಂಡುಬರುತ್ತವೆ. ಆದರೆ ಪ್ರಧಾನಧಾರೆಯ ಈ ಎಲ್ಲ ಜ್ಞಾನ ಶಾಖೆಗಳು, ಸಾಹಿತ್ಯವನ್ನೂ ಒಳಗೊಂಡಂತೆ ಎಲ್ಲ ಕಲಾವಲಯಗಳು ಪಿತೃಪ್ರಧಾನತೆಯ ಅಧಿಕಾರ ಸಂರಚನೆಯನ್ನು ಹೇಗೆಲ್ಲ ಸಮರ್ಥಿಸಿ ಬೆಂಬಲಿಸುತ್ತವೆ ಎಂಬ ಆಘಾತಕಾರಿ ಸತ್ಯವನ್ನು ಆಯಾ ವಲಯದಲ್ಲಿ ವಿಷಯ ತಜ್ಞರೆನಿಸಿ ಕೆಲಸ ಮಾಡುತ್ತಿದ್ದ, ಈಗ ಮಹಿಳಾ ಅಧ್ಯಯನ ಶಾಖೆಗೆ ಬಂದಿದ್ದ ಸ್ತ್ರೀವಾದಿ ಮಹಿಳೆಯರು ಬಯಲು ಮಾಡಿದರು. ಪ್ರಧಾನಧಾರೆಯ ಈ ಜ್ಞಾನ ವಲಯಗಳು ಪಿತೃಪ್ರಧಾನತೆಯ ಮೂಲದ ಉತ್ಪನ್ನಗಳೇ ಆಗಿವೆ ಎಂಬ ಸತ್ಯವನ್ನಂತೂ ಅರಗಿಸಿಕೊಳ್ಳುವುದು ಕಷ್ಟವೇ. ಅಂತರ್ಶಿಸ್ತೀಯ ಅಧ್ಯಯನ. ಉದಾಹರಣೆಗೆ, ದಿನನಿತ್ಯದ ಬದುಕಿಗೆ ನೆರವಾಗಿ ಸಂಬಂಧಿತವಾಗುವ ಕೆಲವು ಜ್ಞಾನ ವಲಯಗಳಲ್ಲಿ ಹೆಣ್ಣು ಬದುಕಿಗೆ ಸಂಬಂಧಿಸಿದ ಕೆಲವು ಚಿಂತನೆಗಳನ್ನು ಪರೀಕ್ಷಿಸಬಹುದು. ಸಮಾಜಶಾಸ್ತ್ರವು ಕುಟುಂಬವನ್ನು ವ್ಯಾಖ್ಯಾನಿಸುವಾಗ ಪುರುಷನು ಕುಟುಂಬದ ಯಜಮಾನ ಎಂದು, ಅಲ್ಲಿನ ಮಹಿಳೆ ಮತ್ತು ಮಕ್ಕಳು ಅವನ ಅಧೀನದಲ್ಲಿ ಬದುಕುತ್ತಾರೆ ಎಂದು ಹೇಳುತ್ತದೆ. ಅರ್ಥಶಾಸ್ತ್ರವು ದುಡಿಮೆ ಮತ್ತು ಗಳಿಕೆಗಳನ್ನು ವಿವರಿಸುವಾಗ ಪುರುಷನ ಶ್ರಮವನ್ನು ಪರಿಗಣಿಸುತ್ತದೆಯೇ ಹೊರತು ಮಹಿಳೆಯ ಪರಿಶ್ರಮವನ್ನು ಲೆಕ್ಕಕ್ಕೆ ಹಿಡಿಯುವುದಿಲ್ಲ. ಕುಟುಂಬದ ಆದಾಯ ಎಂಬುದು ಮಹಿಳೆಯ ಶ್ರಮದ ಫಲವನ್ನೂ ಸೇರಿಸಿ ಪುರುಷನದೇ ಆದಾಯ ಎನಿಸಿಕೊಳ್ಳುತ್ತದೆ. ರಾಜಕೀಯ ಶಾಸ್ತ್ರವು ಪುರುಷ ನಾಯಕತ್ವವನ್ನು ಗುರುತಿಸುತ್ತದೆಯೇ ಹೊರತು ಎಂದಿಗೂ ಮಹಿಳಾ ನಾಯಕತ್ವವನ್ನು ಲಕ್ಷಿಸುವುದಿಲ್ಲ. ಇನ್ನು ಚರಿತ್ರೆ, ಮಾನವಶಾಸ್ತ್ರ ಮುಂತಾದ ಮಾನವಿಕ ಜ್ಞಾನ ವಲಯಗಳದು ಇದೇ ಕಥೆ ಎಂಬುದನ್ನು ವಿವರಿಸುತ್ತಾ ಹೋಗಬಹುದು. ಹೋಗಲಿ, ಮಾನವಿಕ ವಲಯಗಳೇನೋ ನೇರವಾಗಿ ಸಮಾಜವನ್ನು ಪ್ರತಿಫಲಿಸುತ್ತವೆ ಎನ್ನಬಹುದು. ಆದರೆ ವಸ್ತುಲೋಕವನ್ನು ಶೋಧಿಸುವ ವಿಜ್ಞಾನ ಶಾಖೆಗಳೂ ಕೂಡ ಪುರುಷರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಳುತ್ತವೆಯೇ ಹೊರತು ಮಹಿಳೆಯರೊಂದಿಗೆ ಅಲ್ಲ. ಇದರ ಉದಾಹರಣೆಗಳನ್ನು ಹೆಚ್ಚು ಸ್ಪಷ್ಟವಾಗಿ ಜೀವವಿಜ್ಞಾನದಲ್ಲಿ, ವಿಶೇಷವಾಗಿ ವೈದ್ಯಕೀಯ ವಿಜ್ಞಾನ ಹಾಗೂ ಮನೋವಿಜ್ಞಾನಗಳಲ್ಲಿ ಕಾಣಬಹುದು. ವೈದ್ಯಕೀಯವು ಮಾನವ ದೇಹ ಎಂದರೆ ಪುರುಷ ದೇಹ ಮಾತ್ರವೇ ಎಂಬಂತೆ ಶೋಧನೆಗಳನ್ನು ಮಾಡುತ್ತದೆ. ಮಹಿಳಾ ದೇಹ ಎಂದರೆ ಪುರುಷ ದೇಹಕ್ಕೆ ಪೂರಕ ಮಾತ್ರವೋ ಎಂಬಂತೆ ವರ್ತಿಸುತ್ತದೆ. ಅದರಲ್ಲೂ ವಿಶೇಷವಾಗಿ ಲೈಂಗಿಕ ಅಂಗಗಳಿಗೆ ಸಂಬಂಧಿಸಿದ ಶೋಧವು ಹೀಗೆ ವರ್ತಿಸಿದರೆ ಏನಾಗುತ್ತದೆ ಎಂಬುದನ್ನು ಊಹಿಸಿದರೂ ಸಂಕಟವೆನಿಸುತ್ತದೆ. ಸಂತಾನಾರೋಗ್ಯಕ್ಕೆ ಸಂಬಂಧಿಸಿದ ಎಷ್ಟೋ ಶೋಧಗಳು ಮಹಿಳೆಯರ ಸಂತಾನಾರೋಗ್ಯದ ಕಂಟಕಗಳಾಗಿ ಪರಿಣಮಿಸಿವೆ ಎಂಬುದು ಇದೆ. ಇನ್ನು ಮನೋವಿಜ್ಞಾನದ್ದು ಇದೇ ದಾರಿ. ಪುರುಷನಿಗೆ ಅವನದೇ ಆದ ಮನಸ್ಸು ಇರುತ್ತದೆ, ಆದರೆ ಮಹಿಳೆಯ ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವವೇ ಇಲ್ಲ. ಅದಕ್ಕೆ ಪುರುಷನ ಹೊರತಾಗಿ ಯಾವುದೇ ಭಾವನೆಯಾಗಲಿ ಆಲೋಚನೆಯಾಗಲಿ ಬರುವುದೇ ಇಲ್ಲ. ಮನೋವಿಜ್ಞಾನದ ಪಿತಾಮಹ ಎನಿಸಿದ ಫ್ರಾಯ್ಡ್ ಮೊದಲಾಗಿ ಅವನ ಅನುಯಾಯಿಗಳು ಮಾಡಿದ ಇಂತಹ ಎಡವಟ್ಟುಗಳಿಂದಾಗಿ ಮಹಿಳೆಯರ ಮಾನಸಿಕ ಸ್ವಾಸ್ಥ್ಯಕ್ಕೆ ನೆರವಾಗುವ ಮನೋಚಿಕಿತ್ಸಾ ಕ್ರಮಗಳಲ್ಲೇ
ಎಷ್ಟೋ ತೊಡಕುಗಳು ಉಂಟಾಗಿವೆ. ಹೀಗೆ ಉದಾಹರಣೆಗಳನ್ನು ಕೊಡುತ್ತಲೇ ಹೋಗಬಹುದು. ಜ್ಞಾನ ವಲಯಗಳ ಶೋಧನೆಯನ್ನು ಅನುಸರಿಸಿ ನಮ್ಮ ಬದುಕು ಸಾಗುತ್ತದೆಯೇ ಎಂದು ಉದಾಸೀನ ಮಾಡುವಂತಿಲ್ಲ. ಏಕೆಂದರೆ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಜ್ಞಾನ ಎಂಬುದು ಸಾಂಸ್ಥೀಕರಣಗೊಂಡು ನಿಂತಿದೆ. ನಾವು ಸಾಮಾಜೀಕರಣಕ್ಕೆ ಒಳಗಾಗುತ್ತಿರುವಂತೆಯೇ ಜ್ಞಾನವು ಸಾಮಾಜೀಕರಣಗೊಂಡಿದೆ ಮತ್ತು ಪಿತೃಪ್ರಧಾನ ಚಿಂತನೆಗಳನ್ನು ತಲೆಮಾರುಗಳಲ್ಲಿ ದಾಟಿಸುವ ಕೆಲಸವನ್ನೇ ಮಾಡುತ್ತಿದೆ. ಇದರ ಪರಿಣಾಮವೆಂದರೆ ಪಿತೃಪ್ರಧಾನ ವ್ಯವಸ್ಥೆಯು ಜಾರಿಗೊಳಿಸುವ ಎಲ್ಲ ಬಗೆಯ ಕಾರ್ಯವಿಧಾನಗಳು ಜನಸಮುದಾಯಗಳ ಒಪ್ಪಿಗೆಯನ್ನು ಸಲೀಸಾಗಿ ಪಡೆದುಕೊಂಡು ಬಿಡುತ್ತವೆ. ಅವರು ಯಾವುದೇ ಒತ್ತಾಯವೂ ಇಲ್ಲದೆ ತಾವಾಗಿ ಈ ಕಾರ್ಯಕ್ರಮಗಳಿಗೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ಮತ್ತು ಇವನ್ನು ತಮ್ಮದೇ ಸ್ವಂತ ನಿರ್ಣಯಗಳು ಎಂದು ನಂಬಿ ಪಾಲಿಸುತ್ತಾರೆ. ಈ ನಂಬಿಕೆಗಳಿಂದಾಗಿ ಪುರುಷರು ಮಾತ್ರವೇ ಅಲ್ಲ, ಮಹಿಳೆಯರೂ ಕೂಡ ಸ್ತ್ರೀ ದ್ವೇಷಿಗಳಾಗಿ ರೂಪುಗೊಳ್ಳುತ್ತಾರೆ. ಈ ಅರ್ಥದಲ್ಲಿ ಒಟ್ಟಾರೆಯಾಗಿ ಪ್ರಧಾನ ಧಾರೆಯ ಜ್ಞಾನ ಎಂಬುದೇ ಸ್ತ್ರೀ ವಿರೋಧಿ ಅಥವಾ ಸ್ತ್ರೀ ದ್ವೇಷಿ ಎನ್ನಬೇಕಾಗುತ್ತದೆ. ಸ್ತ್ರೀವಾದವು ವಿವಿಧ ಜ್ಞಾನ ವಲಯಗಳೊಂದಿಗೆ ನಡೆಸುವ ಈ ಮುಖಾಮುಖಿ ಅಧ್ಯಯನವನ್ನು ಅಂತರ್ಶಿಸ್ತೀಯ ಅಧ್ಯಯನ ಎನ್ನಲಾಗುತ್ತದೆ. ಪಿತೃಪ್ರಧಾನತೆಯ ಚಿಂತನಾಕ್ರಮವನ್ನು ಪ್ರಶ್ನಿಸುವ ಮೂಲಕವೇ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಬೇಕಾದ ಮಹಿಳಾ ಅಧ್ಯಯನ ಕ್ರಮದಲ್ಲಿ ಈ ಅಂತರ್ಶಿಸ್ತೀಯ ಅಧ್ಯಯನವು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಸ್ತ್ರೀವಾದಿ ಸಾಹಿತ್ಯದ ಅಧ್ಯಯನವೂ ಕೂಡ ಈ ಚಿಂತನಾ ವಿಧಾನವನ್ನೇ ಅಳವಡಿಸಿಕೊಳ್ಳುತ್ತದೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಹಾಗೂ ಸಿದ್ಧಾಂತಗಳು ಸಾಹಿತ್ಯವನ್ನು ಕೇವಲ ಒಂದು ಕಲಾ ಪ್ರಕಾರವಾಗಿ ನೋಡುವುದಿಲ್ಲ, ಬದಲಿಗೆ ಉಳಿದೆಲ್ಲ ಜ್ಞಾನವಲಯಗಳನ್ನು ಪರೀಕ್ಷಿಸಿದಂತೆಯೇ ಸಾಹಿತ್ಯವನ್ನು ಕೂಡ ಪಿತೃಪ್ರಧಾನತೆಯ ಅಧಿಕಾರ ಸಂರಚನೆಯ ಸ್ವರೂಪವನ್ನು ಅರಿಯಲು ನೆರವಾಗುವ ಒಂದು ಆಕರವಾಗಿ ಅಧ್ಯಯನ ಮಾಡಿ ಪರೀಕ್ಷಿಸುತ್ತವೆ. ಮಹಿಳಾ ಅಧ್ಯಯನಗಳು ನಡೆಸಿದ ಇಂತಹ ಪ್ರಯೋಗಗಳನ್ನು ಒಂದು ಶೈಕ್ಷಣಿಕ ಚಳುವಳಿ ಎಂದೇ ಗುರುತಿಸಬಹುದು. 19-20ನೇ ಶತಮಾನದ ಮಹಿಳಾ ಸಾಹಿತ್ಯವನ್ನು ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಹಾಗೂ ಸಿದ್ಧಾಂತಗಳನ್ನು ಪ್ರತ್ಯೇಕಗೊಳಿಸಿ ನೋಡಲಾಗದು. ಏಕೆಂದರೆ 1960ರ ನಂತರದಲ್ಲಿ ಬಂದ ಈ ಬಗೆಯ ಸ್ತ್ರೀವಾದಿ ಸಾಹಿತ್ಯ ವಿಶ್ಲೇಷಣೆಗಳು ಈ ಶೈಕ್ಷಣಿಕ ಚಳುವಳಿಗಳಿಂದಲೇ ಪ್ರಭಾವಿತವಾಗಿದ್ದವು.